ಮುಂಬೈನ RS ಧಮಾನಿ ಶಾಲೆಯಲ್ಲಿ ನಡೆದಂತ ಘಟನೆ ಬಗ್ಗೆ ಕೇಳಿದ್ರೆ ನಿಮ್ಮ ರಕ್ತ ಕುದಿಯುತ್ತೆ. ಒಂದು ದಿನ ಅವರ ಶಾಲೆಯ ಟಾಯ್ಲೆಟ್ ರೂಮ್ ಅಲ್ಲಿ ಒಂದಷ್ಟು ಬ್ಲಡ್ ಸ್ಟೇನ್ ಕಾಣುತ್ತೆ. ಸೊ ಆ ಶಾಲೆಯ ಕಮಿಟಿಯವರು 5th ಇಂದ 10th ತನಕ ಇದ್ದಂತಹ ಶಾಲೆಯ ಎಲ್ಲ ಹೆಣ್ಮಕ್ಳನ್ನು ಕೂಡ ಒಂದು ಕಡೆ ಗ್ಯಾದರ್ ಮಾಡಿ ಪ್ರೊಜೆಕ್ಟರ್ ಮೇಲೆ ಆ ಟಾಯ್ಲೆಟ್ ರೂಮ್ ಅಲ್ಲಿ ಸಿಕ್ಕಂತಹ ಬ್ಲಡ್ ಸ್ಟೇನ್ ನ ಒಂದು ಫೋಟೋಗಳನ್ನ ಎಲ್ರಿಗೂ ಕೂಡ ತೋರಿಸ್ತಾರೆ. ಅಂಡ್ ಆ ಎಲ್ಲ ಹೆಣ್ಮಕ್ಳಿಗೂ ಕೂಡ ಕೇಳ್ತಾರೆ, ನಿಮ್ಮಲ್ಲಿ ಯಾರ್ಯಾರು ಪೀರಿಯಡ್ಸ್ ಅಲ್ಲಿ ಇದ್ದೀರಾ ಅಂತ. ಒಂದಷ್ಟು ಜನ ಹೆಣ್ಮಕ್ಳು ಕೈ ಎತ್ತುತ್ತಾರೆ, ಅವ್ರನ್ನೆಲ್ಲ ಅಲ್ಲಿಂದ ಸಪರೇಟ್ ಆಗಿ ಬೇರೆ ಗುಂಪನ್ನಾಗಿ ಮಾಡ್ತಾರೆ. ಯಾರ್ಯಾರು ಕೈ ಎತ್ತಿಲ್ವಲ್ಲ ಅವರೆಲ್ಲರನ್ನು ಕೂಡ ಟಾಯ್ಲೆಟ್ ರೂಮ್ಗೆ ಕರ್ಕೊಂಡೋಗಿ ಆ ಶಾಲೆಯಲ್ಲಿ ಇದ್ದಂತಹ ಲೇಡೀಸ್ ಟೀಚರ್ಗಳ ಮೂಲಕ ಅವರ ಬಟ್ಟೆಯನ್ನು ಬಿಚ್ಚಿ ಕನ್ಫರ್ಮ್ ಮಾಡ್ಕೊತಾರೆ ನಿಜವಾಗ್ಲೂ ಅವರು ಪೀರಿಯಡ್ಸ್ ಅಲ್ಲಿ ಇದಾರೋ ಇಲ್ವೋ ಅಂತ. ಇವತ್ತಿನ ಬಹಳಷ್ಟು ಪ್ರೈವೇಟ್ ಶಾಲೆಗಳು ಯೂನಿಫಾರ್ಮ್ ಅಲ್ಲೂ ಕೂಡ ಕಮಿಷನ್ ತಗೊಂತಾರೆ, ಬುಕ್ಕಲ್ಲೂ ಕೂಡ ಕಮಿಷನ್ ತಗೊಂತಾರೆ, ಅಂಡ್ ಫೀಸ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಸೊ ಟಾಯ್ಲೆಟ್ ರೂಮ್ ಅಲ್ಲಿ ಎಲ್ಲೋ ಒಂದು ಕಡೆ ಬ್ಲಡ್ ಸ್ಟೇನ್ ಕಾಣ್ತು ಅಂದ ತಕ್ಷಣ ಎಲ್ಲಾ ಮಕ್ಕಳ ಜೊತೆ ಕೂಡ ಇಷ್ಟು ಚೀಪ್ ಆಗಿ ನಡ್ಕೊಳ್ಳೋ ಬದಲು ಪ್ರತಿ ಶಾಲೆಗಳಲ್ಲೂ ಮತ್ತು ಕಾಲೇಜ್ಗಳಲ್ಲೂ ಕೂಡ ಋತುಚಕ್ರ ಆಗ್ತಿರುವಂತಹ ಹೆಣ್ಣು ಮಕ್ಕಳಿಗೆ ಇನ್ ಕೇಸ್ ನೀವು ಸ್ಯಾನಿಟರಿ ಪ್ಯಾಡ್ಗಳನ್ನ ತಂದಿಲ್ಲ ಅಂದ್ರೆ ನಾವು ನಮ್ಮ ಕಡೆಯಿಂದ ಅದನ್ನ ವ್ಯವಸ್ಥೆ ಮಾಡಿ ಕೊಡ್ತೀವಿ ಅನ್ನುವಂಥ ಮಾದರಿ ಶಾಲೆಗಳು, ಮಾದರಿ ಕಾಲೇಜ್ಗಳು ನಮ್ಮ ಮುಂದೆ ಬರಬೇಕು ಹೊರತು ಅದನ್ನ ಬಿಟ್ಟು ಮಕ್ಕಳ ಜೊತೆ ಇಷ್ಟು ಚೀಪ್ ಆಗಿ ಯಾವುದೇ ಶಾಲೆ ಮತ್ತು ಕಾಲೇಜ್ಗಳು ಕೂಡ ನಡ್ಕೋಬಾರ್ದು ಅಂತ ನನಗನ್ಸುತ್ತೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋನ ಎಲ್ಲ ಪೇರೆಂಟ್ಸಿಗೆ ಮತ್ತು ಮಕ್ಕಳಿಗೂ ಕೂಡ ಶೇರ್ ಮಾಡಿ.